ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ದಿನ ಬೆಳಗ್ಗೆ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ರೀ. ಬರ್ರಿ ಎಲ್ಲರೂ ಟೀ ಕುಡಿಯೋಣ, ನೀರು ಕುಡಿಯೋಣ ರೀ. ಈ ದಿನ ಬೆಳಿಗ್ಗೆ ಕಸ ಬಳ್ಳಾರ ಫಸ್ಟು ನಮ್ಮ ಯಜಮಾನರು ನನಗಿನ್ನ ಫಸ್ಟ್ ಎದ್ದಿದ್ದಾರೆ. ಅದಕ್ಕೆ ಇನ್ನವ್ರಿಗೆ ಕಾಫಿ ನೀರು ಕೊಡೋಣ ಅಂತೇಳಿ ಇನ್ನವ್ರಿಗೆ ಬಿಸಿನೀರು ಮಾಡಿ ಕಾಫಿ ಮಾಡಿ ಕೊಡ್ತಾ ಇದ್ದೀನಿ ರೀ. ನಮ್ಮ ಮಕ್ಕಳಿಗೂ ಬ್ರಷ್ ಮಾಡೋಕೆ ಹಿಡಿದ್ರಿ. ಇನ್ನು ಅವ್ರನ್ನೂ ಹೊರಗಡೆ ಹೋಗಿ ಬ್ರಷ್ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಅವರಿಗೆ ಗಂಜಿ ರೆಡಿ ಇದೆ ರೀ. ಇನ್ನು ಅವರಿಗೆ ಗಂಜಿ ಕೊಡಬೇಕು. ನನ್ನ ಮಕ್ಕಳು ಚಿಕ್ಕವರಿದ್ದಾಗ ರೀ, ಅವ್ರು ಏನಾನ ಬೇಗ ಇದ್ದಾರಂದ್ರೆ ನನಗೆ ಭಾಳ ಟೆನ್ಷನ್ ಇದೆ. ಯಾಕಂದರೆ ಅವ್ರು ಏನು ಕೆಲಸ ಮಾಡೋಕ್ಕೆ ಕೊಡ್ತಾ ಇದ್ದಿಲ್ಲ. ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆ. ಎಲ್ಲರೂ ಹೇಳ್ತಾರೆ ಚಿಕ್ಕವರಿದ್ದಾಗೆ ಎಷ್ಟೋ ವಾಸಿ, ದೊಡ್ಡವರಾದಾಗಂತೂ ಭಾಳ ಕಷ್ಟ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನಗೆ ನನ್ನ ಅನುಭವ ಆದಮೇಲೆ ನನಗೂ ಅದು ಗೊತ್ತಾಗುತ್ತಾ ಏನು ಅಂತ. ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳಿಗೆ ಏನು ಕೊಟ್ರೂ ಸುಮ್ಮನೆ ತೊಗೊತಾರೆ, ಇಷ್ಟದಿಂದ ತೊಗೊತಾರೆ, ಖುಷಿಯಾಗಿ ತಗೊತಾರೆ. ಏನೇ ತಂದ್ರೂ ಹೊಸದು ಅಂತ ತೊಗೊತಾರೆ. ಅದೇ ಅವ್ರು ದೊಡ್ಡವರು ಆದಮೇಲೆ ಏನನ್ನ ತಂದೀವಿ ಅಂತಂದರೆ ಇದಮ್ಮ, ಇದು ಬೇಡ, ಅದು ಬೇಕು ಅಂತ ಹೇಳ್ತಾರೆ. ಹೌದಿಲ್ಲ ರೀ? ನಿಜ. ನಮ್ಮ ಚಿಕ್ಕವರಿದ್ದಾಗೂ ನಾವು ಮಾಡಿದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ಇದ್ದಷ್ಟು ಅನುಕೂಲ ನಮಗಿದ್ದಿಲ್ಲ ರೀ. ಅಷ್ಟು ಕಷ್ಟಪಟ್ಟೀವಿ ನಾವು ಚಿಕ್ಕವರಿದ್ದಾಗ. ಇವಾಗ ನಮ್ಮ ಮಕ್ಕಳಿಗೆ ನಮಗಿರೋಷ್ಟು ಕಷ್ಟ ಅರ್ಧ ಸಹ ನಮ್ಮ ಮಕ್ಕಳಿಗಿಲ್ಲ. ಬೇಡಪ್ಪ, ನಾವು ಪಡೋ ಕಷ್ಟ ನಮ್ಮ ಮಕ್ಕಳಿಗೆ ಬೇಡನೇ ಬೇಡ. ಇನ್ನು ನಮ್ಮ ಯಜಮಾನರಿಗೆ ಕಾಫಿ ಕೊಟ್ಟು ನೀರು ಕೊಟ್ಟು ರೀ ನಾವು ಹೊರಗಡೆ ಕಸ ಬಳಿತಾ ಇದ್ದೀನಿ. ಹಾಗೆ ನೀರು ಪೈಪ್ನೂ ಹಾಕಿದ್ದೀನಿ ರೀ. ಬಟ್ಟೆ ಮಿಷಿನ್ಗೆ ಹಾಕಬೇಕು. ಫಸ್ಟು ಕಸ ಬಳಿದು ಆಮೇಲೆ ನೀರು ಹಿಡಿಯೋಣ ಅಂತೇಳಿ ಕಸ ಬಳಿದು ನೀರು ಹಿಡಿತಿದ್ದೀನಿ. ಕಸ ಬಳಿಯಲ್ಲಾರ ಮುಂಚೆ ಏನನ್ನ ನೀರು ಬಿಟ್ಬಿಟ್ಟಿವಿ ಅಂದರೆ ರೀ ಕಸ ಹೋಗೋದೇ ಇಲ್ಲ. ಇನ್ನು ಕಸ ನೆಲ ಹೆಂಗಿರ್ಬೇಕಂದ್ರೆ ಮಣ್ಣಿದ್ದಿದ್ದಾದರೆ ಬೇಗ ಹೋಗ್ತೈತಿ. ಹಿಂಗೆ ಸಿಮೆಂಟ್ ರೋಡ್ ಮೇಲೆ ಆಗಲಿ ಜಲ್ದಿ ಹೋಗೋದೇ ಇಲ್ಲ. ನೀರಿನ ಎಲೆಗಳು ಹಂಗೆ ಅಂಟ್ಕೊಂಡು ಹೋಗ್ಬಿಡ್ತಾವೆ. ಕಸಬರಿಗೆನೂ ಹೋಗೇ ಬಿಡ್ತೈತಿ ಇನ್ನು ಬಳಿದು. ಅದಕ್ಕೆ ಪೈಪ್ ನೀರು ಆನ್ ಮಾಡ್ಲಾರ ಮುಂಚೆನೇ ಇನ್ನು ಕಸ ಬಳ್ಕೊಂಡು ಆಮೇಲೆ ಪೈಪ್ ಆನ್ ಮಾಡಿ ಬಂದಿದ್ದಾರೆ ರೀ ನೀರಿನ ಪೈಪು. ನಮ್ಮ ಕಾರುಣ್ಯ ರಂಗೋಲಿ ಹಾಕಮ್ಮ ಅಂದಾಗ ಹಾಕೋದಿಲ್ಲ ರೀ. ಬೇಡ ಅಂದಾಗ ಅಮ್ಮ ನಾನು ಹಾಕ್ತೀನಿ ಅಂತಿರ್ತಾಳೆ. ನಾನು ಯಾವಾಗಲೂ ವ್ಲಾಗ್ ಮಾಡುವಾಗೆ ನನ್ನ ಮಗಳು ಅಮ್ಮ ನಾನು ಹಾಕ್ತೀನಿ ಅಂತ ಹೇಳ್ತಾಳೆ. ನಾನು ಹೇಳ್ತೀನಿ ಯಾವಾಗ ನಾನು ವ್ಲಾಗ್ ಮಾಡಲ್ಲಮ್ಮ ಅವಾಗ ನೀನು ಹಾಕು ಅಂತ. ಇಲ್ಲಮ್ಮ ನಾನು ಇವಾಗೇ ಹಾಕ್ತೀನಿ ಅಂತ ಹೇಳ್ತಾಳೆ. ಏನು ಮಾಡಲಿ ರೀ, ನನ್ನ ಮಗಳು ಹೇಳ್ದು ಕೇಳೋದೇ ಇಲ್ಲ. ಇನ್ನು ನನ್ನ ಚಿಕ್ಕ ಮಗಳು ಇನ್ನೂ ಬ್ರಷ್ ಇಟ್ಕೊಂಡೇ ನಿಂತಿದ್ದಾಳೆ. ಆಕಳ ಬಂತಂದರೆ ಓಡೋಗ್ತಾಳೆ, ಆಕಳ ಇಲ್ಲಾಂದರೆ ಅಲ್ಲೇ ನಿಂತ್ಕೊತಾಳೆ. ಇನ್ನು ನಾನು ಬಟ್ಟೆ ಎಲ್ಲ ತೊಗೊಂಡೋಗಿ ಮಿಷಿನ್ ಕಡೆ ಇಟ್ಟು ಇನ್ನು ಮಿಷಿನ್ ವೈರ್ ಹಾಕ್ತಾಯಿದ್ದೀನಿ ರೀ, ಕರೆಂಟ್ ವೈರ್. ಒಂದು ಸೈಡು ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ರೆ ಇನ್ನೊಂದು ಸೈಡ್ ನನ್ನ ಮನೆಯಲ್ಲಿ ಕೆಲಸ ಮಾಡ್ಕೋಬೋದು. ಆದರೆ ಎಷ್ಟು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಟೈಮ್ 12 ಆಗುತ್ತಪ್ಪ. 11:30 ಕೆಲಸ ಮುಗಿದ್ರೆ ನಾನು ರೆಡಿಯಾಗಿ ಕೆಲ್ಸಕ್ಕೆ ಹೋಗೋಕ್ಕೆ 12 ಆಗ್ತೈತೆ. ಇನ್ನೊಂದು ಏನು ಲಕ್ಕಿ ಅಂತಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ನನಗೂ ಎಲ್ಲರೂ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಯಾರೂ ನನಗೆ ತೊಂದರೆ ಕೊಡಲ್ಲ, ನಾನು ಯಾರಿಗೂ ತೊಂದರೆ ಕೊಡಲ್ಲ ರೀ. ಅವರು ಒಂದು ವೇಳೆ ಲೇಟ್ ಬಂದ್ರಂದರೆ ನಾವು ಅಡ್ಜಸ್ಟ್ ಆಗ್ತೀವಿ. ಆಲ್ಮೋಸ್ಟ್ ನಾನೇ ಸ್ವಲ್ಪ ಲೇಟಾಗಿ ಹೋಗೋದು ಭಾಳ. ಯಾಕೆ ನನಗೆ ಎಕ್ಸ್ಕ್ಯೂಸ್ ಕೊಡ್ತಾರಂದರೆ ನನಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ. ಹೌದಿಲ್ಲ ರೀ? ಚಿಕ್ಕ ಮಕ್ಕಳಿದ್ದಾರೆ ಅಂತೇಳಿ ಸ್ವಲ್ಪ ಎಷ್ಟೋ ಎಕ್ಸ್ಕ್ಯೂಸ್ ಕೊಡ್ತಾರೆ ಕೆಲಸದ ಮೇಲೆ ಸ್ಟಾಫ್. ಇನ್ನು ಸರ್ ಕೊಡೋದಿಲ್ಲ, ಯಾಕೆಂದರೆ ಅವರು ಅಧಿಕಾರಿ. ಅವ್ರು ಹೇಳ್ದಾಗ ನಾವು ಕೇಳಬೇಕಾ. ಅವ್ರು ಬೇಗ ಬಾ ಅಂತಾರೆ, ಓಕೆ ಸರ್ ಅಂತ ಹೇಳ್ತೀನಿ. ಮತ್ತು ನನಗೆ ಅನುಕೂಲ ಆಗಿದಾಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ. ಇಲ್ಲಾಂದರೆ ಇಷ್ಟೆಲ್ಲ ವ್ಲಾಗ್ಸ್ ಮಾಡಿ ನಾನು ಇವೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಹೋಗಿ ಎಡಿಟ್ ಮಾಡಿ ಹಾಸ್ಪಿಟ್ಲಲ್ಲಿ ವಾಯ್ಸ್ ಕೊಟ್ಟು ಮತ್ತೆ ಹಾಸ್ಪಿಟ್ಲಲ್ಲಿ ಎಲ್ಲ ಕೆಲಸ ಮಾಡ್ಕೋಬೇಕಂದ್ರೆ ಕಷ್ಟ ಆಗ್ತೈತೆ. ನಮಗೆ ಸಪೋರ್ಟಿವ್ ಆಗಿ ನಾವು ಕೆಲಸ ಮಾಡೋ ಕಡೆ ಆದ್ರೂ ಬೇರೆ ಕಡೆ ಎಲ್ಲಿದ್ದರೂ ಸಹ ನಮಗೆ ಅನುಕೂಲ ರೀತಿಯಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಆಗೋರು ಇದ್ದರೆ ರೀ ಇಷ್ಟಾದರೂ ಏನಾದರೂ ಸ್ವಲ್ಪ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತಾ. ನಮ್ಮ ಕೆಲಸಗಳು ಹಾಸ್ಪಿಟ್ಲಿಗೆ ಹೋಗಿ ಮಾಡ್ತೀವಂದರೆ ಯಾರೋ ಒಬ್ಬೊಬ್ಬರು ಸಹಿಸ್ಕೊಳಲ್ಲ ರೀ. ಹಾಗೆ ಇಲ್ಲ, ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲರೂ ನನಗೆ ಅಡ್ಜಸ್ಟ್ಮೆಂಟ್ ಇದ್ದಾರೆ. ಇನ್ನೊಂದು ನಿಜ ರೀ, ನಾನು ಯಾರಿಗೆ ತೊಂದರೆ ಕೊಡೋದಿಲ್ಲ. ಏನೇನಿದ್ರೆ ಮುಂದೆನೇ ಹೇಳ್ತೀನಿ. ಇಲ್ಲ ಅವ್ರಿಗೆ ಹೇಳಿದರೆ ಅದು ಬಾಧೆ ಆಗ್ತೈತೆ ಅಂದರೆ ಇನ್ನು ನಾನು ಯಾರಿಗೂ ಏನು ಹೇಳೋದಿಲ್ಲ. ಆಲ್ಮೋಸ್ಟ್ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಹಾಸ್ಪಿಟ್ಲಲ್ಲಿ ಏನಾದ್ರೆ ಅವ್ರು ಹೇಳಿಕೊಡ್ತಾರೆ, ಹಿಂಗಿರು, ಹಿಂಗೆ ಮಾಡು. ಒಂದು ವೇಳೆ ಯಾರನ್ನ ನಿನಗೆ ಅಂದ್ರೂ ನೀನು ಸುಮ್ಮನೆ ಇದ್ಬಿಡು, ನಕ್ಕು ಬಿಡು ಅಂತ ಹೇಳ್ತಾರೆ. ಯಾವಾಗಲೂ ನಕ್ಕಂತ ಇರು, ಏನೇ ಬಂದ್ರೂ ಅದನ್ನು ಎದುರಿಸೋಕೆ ಆಗುತ್ತಾ ಅಂತ ನಮ್ಮ ಯಜಮಾನ್ರಿ.
ನಮ್ಮ ಯಜಮಾನ್ರು ಭಾಳ ನನಗೆ ಒಳ್ಳೆಯವೇ ಟೀಚ್ ಮಾಡ್ತಾರೆ. ನಾನು ಯಾರ ಕಡೆಯೂ ನಾನು ಹೇಳೋದಿಲ್ಲ. ನಮ್ಮ ತಂಗಿ ಇನ್ನು ತಂಗಿ ಯಾವಾಗಲೂ ನನ್ನದೇ ಕೇಳಬೇಕಂದ್ರೆ ಆಗೋದಿಲ್ಲ ಅಲ್ವಾ. ಇನ್ನು ಅವ್ರದ್ದು ಕುಟುಂಬ, ಮಕ್ಕಳು, ಗಂಡ ಎಲ್ಲ ಅವ್ರದ್ದು ನೋಡ್ಕೋಬೇಕಾ. ಇನ್ನು ನಾನು ಯಾವಾಗಲೂ ಹೇಳ್ಕೊಳೋದಂದರೆ ನಮ್ಮ ಯಜಮಾನ್ರಿಗೆ. ಇನ್ನೊಂದು ಏನಂದರೆ ನಮ್ಮ ಯಜಮಾನ್ರಿಗೆ ಏನನ್ನ ಹೇಳಿದ್ರೆ ಅವ್ರು ಹಂಗಸೋದಿಲ್ಲ ರೀ. ಏನೇ ಹೇಳಿರಿ ಅವ್ರು ನನಗೆ ಹಿಂಗೆ ಮಾಡು, ಹಿಂಗೆ ಮಾಡಬೇಡ, ಇದು ಒಳ್ಳೇದಲ್ಲ ನೋಡು, ಮುಂದಿನ ದಿನಗಳು ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇನ್ನು ಬೇರೆಯವ್ರು ಯಾರೂ ಹೇಳೋದಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಜನ ಹೆಣ್ಮಕ್ಳು ಅವ್ರ ಯಜಮಾನ್ರ ಕಡೆ ಏನನ್ನ ಹೇಳ್ಕೊಂಡ್ರೆ ಅವ್ರು ನಗುತ್ತಾರೆ, ಇಲ್ಲಾಂದರೆ ಅವ್ರು ಹಂಗಸ್ತಾರೆ. ಆ ಹಂಗಸೋದು ನಗೋದು ನೋಡಿರಿ ಯಾವ ಹೆಣ್ಮಕ್ಳನ್ನೂ ಅವ್ರ ಮನೆಯಲ್ಲಿ ಏನೂ ಹೇಳ್ಕೊಳೋದೇ ಇಲ್ಲ. ಯೆಲ್ಲೋ ಕಲರ್ ಸಿಂಟೆಕ್ಸಲ್ಲಿ ರೀ ಎಷ್ಟು ಗಲೀಜಿತ್ತು ಅಂದರೆ ಅಷ್ಟು ಗಲೀಜಿತ್ತು. ನಮ್ಮ ಯಜಮಾನ್ರ ಅನುಕೂಲ ಆದಾಗ ತೊಳಿಬೇಕು, ಸಿಂಟೆಕ್ಸ್ ಭಾಳ ಗಲೀಜಿದೆ, ಒಂಡೆಲ್ಲ ಕುಂತಿದೆ ಅಂತ ಹೇಳ್ತಾಯಿದ್ರು. ಇವತ್ತು ಅವರಿಗೆ ಅನುಕೂಲ ಆಗಿದೆ ರೀ. ನಾನು ಸಿಂಟೆಕ್ಸ್ ಒಳಗಡೆ ಇಳಿದು ಬ್ರಷ್ ತೊಗೊಂಡು ಸ್ವಲ್ಪ ಸೊಪ್ಪಿನ ಪುಡಿ ಹಾಕಿ ನೀಟಾಗಿ ಬ್ರಷ್ ಮಾಡಿ ಒಳಗಡೆ ಎಲ್ಲ ತಿಕ್ಕಿ ಇರೋವಂಥ ಪಾಚಿ ಇದು ಒಂಡು ಎಲ್ಲ ಕ್ಲೀನ್ ಮಾಡಿ ನಾನು ಸಿಂಟೆಕ್ಸ್ ತೊಳೆದಿದ್ದಾರೆ. ಈಗ ಅದರದ್ದು ಟ್ಯಾಪ್ ತೊಳಿತಾ ಇದ್ದಾರೆ ರೀ. ಅದು ಸ್ವಲ್ಪ ಗಲೀಜಾಗಿದೆ. ಇನ್ನು ಕಡ್ಡಿ ಹಾಕಿ ತೊಳೆದಿದ್ದಾರೆ ಒಳಗಡೆ ಹಾಕಿ. ಇನ್ನು ಅದು ಹೋಗಿಲ್ಲ. ಇನ್ನು ಹಲ್ಲು ತಿಕ್ಕೋ ಬ್ರಷ್ ತಗೊಂಡು ಒಳಗಡೆ ಹಾಕಿ ಕ್ಲೀನ್ ಮಾಡ್ತಿದ್ದಾರೆ, ಇರೋ ಪಾಚಿ ಎಲ್ಲ ಹೊರಗಡೆ ಬರಲಿ ಅಂತ. ಇನ್ನು ಅದೆಲ್ಲ ಆದಮೇಲೆ ಮತ್ತೆ ಸಿಂಟೆಕ್ಸಿಗೆ ಅದು ಜೋಡಿಸ್ತಾ ಇದ್ದಾರೆ ಟ್ಯಾಪು. ಎಷ್ಟು ಕ್ಲೀನ್ ಅಂದ್ರೆ ಅಷ್ಟು ಕ್ಲೀನಾಗಿದೆ ಸಿಂಟೆಕ್ಸ್. ಈ ಕಡೆ ಸಿಂಟೆಕ್ಸ್ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಎದಕ್ಕಂದರೆ ಅದು ಭಾಳ ಅಂದರೆ ಭಾಳ ಮೆತ್ತಗಾಗಿಬಿಟ್ಟಿದೆ. ಅದನ್ನು ಮನೆ ಕಡೆ ಇರೋರು ಕೊಟ್ಟಿದ್ದು ರೀ. ಅವರು ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಚೆನ್ನಮ್ಮಕ್ಕ ಅಂತ. ಅವರಿಗೆ ಮನೆ ಕೆಲಸದವ್ರು ಕೊಟ್ಟಿದ್ರೆ ಅವ್ರ ಮನೆ ಕಡೆ ಇಟ್ಕೊಳಕ್ಕೆ ಅವಾಗೆ ಜಾಗ ಇದ್ದಿಲ್ಲ. ತಗೋ ಚಾಂದಿನಿ ನೀನು ಇಟ್ಕೋ, ನನಗೆ ಯಾವಾಗನ ಬೇಕಂದಾಗ ನಾನು ಕೇಳ್ತೀನಿ ಅವಾಗ ಕೊಡುವಂತೆ ಅಂತೇಳಿ ಕೊಟ್ಟಿದ್ದರು. ನಾವು ಈ ಮನೆಗೆ ಬಂದು ಒಂದು 2 ವಾರ 3 ವಾರ ಆಗಿತ್ತು ರೀ, ಅಷ್ಟೇ, ಒಂದು ತಿಂಗಳು ಅನ್ಕೋರಿ. ಆವಾಗೇ ಕೊಟ್ಟಿದ್ದದು. ಇನ್ನಾದರೂ ಅವ್ರು ನಮ್ಮ ಕಡೆಯೇ ಕೊಟ್ಟಿದ್ದಾರೆ. ಈ ಮಿನಿಮಮ್ ಒಂದು 4 ವರ್ಷ ಆಯ್ತು ಆ ಸಿಂಟೆಕ್ಸ್ ನಮಗೆ ಕೊಟ್ಟು. ಇವತ್ತಿನವರೆಗೆ ಆ ಸಿಂಟೆಕ್ಸ್ ಅವ್ರು ಕೇಳೇ ಇಲ್ಲ. ಇರ್ಲೋಳು ಇಟ್ಕೊ ಅಂತ ಹೇಳಿದ್ದಾರೆ. ಚೆನ್ನಾಗಿತ್ತು ರೀ. ನಾನು ಬೆಡ್ಶೀಟ್ ತೆಗಿಯೋಕೆ ಹೋಗಿ ಸಿಂಟೆಕ್ಸ್ ಪೈಪ್ಗೆ ಹಾಕ್ಬಿಟ್ಟಿದ್ರೆ ಆ ಸಿಂಟೆಕ್ಸ್ ಪೈಪ್ ಮುರಿದೋಗ್ಬಿಟ್ಟಿತ್ತು. ಇನ್ನು ನನ್ನ ಮಕ್ಕಳು ಊಟ ಮಾಡಿರಿ. ಇನ್ನು ನನ್ನ ದೊಡ್ಡ ಮಗಳದ್ದು ಊಟ ಮುಗೀತು. ನನ್ನ ದೊಡ್ಡ ಮಗಳದೇ ನನಗೆ ಚಿಂತೆ ರೀ. ಯಾಕಂದರೆ ಆಟೋ ಬಂದುಬಿಡ್ತೈತೆ. ಇನ್ನು ಆಟೋದವ್ರನ್ನ ಹೆಂಗೆ ನಿಂತ್ಕೊಂತಾರೆ, ಅವ್ರೂ ನಮ್ಮ ಮೈದ್ನವ್ರೆ. ಇನ್ನು ಅವ್ರಿಗೂ ಬೇರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಲ್ಲ. ನಮ್ಮಿಂದನೇ ಮನೆಗಳವರಿಂದನೇ ತೊಂದರೆ ಆದರೆ ಒಳ್ಳೇದಲ್ಲ ಅಂಥೇಳಿ ನಮ್ಮದು. ನನ್ನ ಮಗಳು ಎಷ್ಟು ಹೇಳಿದ್ರು ನಿಧಾನ ಉಣ್ತಾಳೆ. ಸಿಟ್ಟಲ್ಲಿ ಹೇಳಿನಂದರೆ ಉಣೋದೇ ಇಲ್ಲ. ಎಷ್ಟೊತ್ತಂತ ಪ್ರೀತಿಯಿಂದ ಹೇಳ್ಬೇಕು, ಉಣಮ್ಮ ಬಂಗಾರಿ, ಉಣಮ್ಮ ಗುಂಡ, ಉಣಮ್ಮ ಕಂದ, ಇವೆಲ್ಲ ಹೇಳಿದ್ರೆ ಒಂದೊಂದು ತುತ್ತು ಹೋಗ್ತವೆ. ನಾನು ಏನನ್ನ ಉಣು ಅಂತ ಹೇಳಬೇಕು, ಮುಗಿದ್ರಿ ಉಣೋದನ್ನು ಸ್ಟಾಪ್ ಮಾಡಿಬಿಡ್ತಾಳೆ ನನ್ನ ಮಗಳು. ದೊಡ್ಡ ಮಗಳದು ಒಂದು ಲೆಕ್ಕದಾಗಿದ್ದಾರೆ ರೀ. ಸಣ್ಣ ಎಮ್ಮಂದಂತೂ ಹೇಳ್ಬಾರ್ದು, 2ನೇ ಲೆಕ್ಕದಾಗ ಐತೆ ಎಮ್ಮ. ನಿಜ ರೀ, ಅಷ್ಟು ರೂಪಿಸ್ತಾಳೆ ಉಣ್ಣೋಕ್ಕೆ. ಹೆಂಗೆ ಹೇಳ್ಬೇಕೋ ನನಗೆ ಅರ್ಥ ಆಗಲ್ಲ. ಮತ್ತು ಅಮ್ಮವ್ರ ಮನೆಗೆ ಹೋಗಿರಿ, ಬೇಳೆ ಇಲ್ದಂಗೆ ಅನ್ನ ಉಂಡು ಬರ್ತಾಳೆ. ಬರೀ ವೈಟ್ ರೈಸ್ ಒಂದೇ ಹಾಕ್ಸ್ಕೊಂಡು ಊಟ ಮಾಡಿ ಬರ್ತಾಳೆ. ಇಲ್ಲಿ ನಾನು ಏನಾನು ಉಣು ಅಂತಂದರೆ ಬ್ಯಾಡ ಅಂದರೆ ಬ್ಯಾಡ ಅಂತ ಹೇಳ್ತಾಳೆ. ಮತ್ತು ನನ್ನ ಮಗಳು ಬಾಕ್ಸಿಗೆ ಬಂದುಬಿಟ್ಟು ಚಪಾತಿಗೆ ಪೀನಟ್ ಬಟರ್ ಹಚ್ಚಿ ಇನ್ನು ಅದೇ ಬಾಕ್ಸ್ ಕಟ್ತಾ ಇದ್ದೀನಿ ರೀ. ರಾತ್ರಿಯೇ ನನ್ನ ಮಗಳು ಆರ್ಡ್ರ್ ಮಾಡಿ ಮಲ್ಕೊಂಡಿದ್ಲು. ಅಮ್ಮ ನನಗೆ ಬೆಳಗ್ಗೆ ಪೀನಟ್ ಬಟರ್ ಚಪಾತಿ ಹಚ್ಚಿ ನನಗೆ ಅದನ್ನೇ ಮಧ್ಯಾಹ್ನ ಲಂಚಿಗೆ ಕಟ್ಟಮ್ಮ ಅಂತ ಹೇಳಿದಾಳೆ. ಸರಿ ಅಂತೇಳಿ ಕಟ್ತಾಯಿದ್ದೀನಿ. ನನ್ನ ಮಗಳು ಈಗೀಗ ಒಂದೊಂದು ಪದ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾಳೆ. ನಾವೆಲ್ಲ ಕನ್ನಡ ಮೀಡಿಯಮ್ ಓದಿದ್ದೀವಿ, ಅದಕ್ಕೆ ಮಕ್ಕಳು ಸ್ವಲ್ಪ ಇಂಗ್ಲೀಷ್ ಮಾತಾಡಿದ್ರೆ ನಮಗೆ ಸ್ವಲ್ಪ ಖುಷಿ ಆಗುತ್ತಪ್ಪ. ಕನ್ನಡ ಮೀಡಿಯಮ್ ಓದಿದ್ದವ್ರಿಗೆ ಒಂದೇ ಗುರಿ, ಒಂದೇ ಇಷ್ಟ, ನಾವು ಯಾವಾಗ ಇಂಗ್ಲೀಷ್ ಮಾತಾಡ್ತೀವಿ, ಯಾರನ್ನ ನಮ್ಮ ಮುಂದೆ ಇಂಗ್ಲೀಷ್ ಮಾತಾಡಿದ್ರೆ ಅಯ್ಯೋ ನಾವೇನು ತಪ್ಪು ಮಾತಾಡ್ತೀವಿ ಏನೋ ಅನ್ನೋದು ಭಾಳ ಜನಗೆ ಐತಿದ್ದು. ಹೌದಿಲ್ಲ, ನನ್ನ ಮಗಳು ಈಗೀಗ ಇಂಗ್ಲೀಷ್ ಸ್ವಲ್ಪ ಓಡಿಸಿ ಯೂಸ್ ಮಾಡ್ತಾ ಇದ್ದಾಳೆ. ಇನ್ನು ನಾನು ಬಾಕ್ಸ್ ಕಟ್ತಾಯಿದ್ದೀನಿ. ಇನ್ನೊಂದು ಸೈಡ್ ತಾನು ಸಾಕ್ಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಇನ್ನು ರೆಡಿ ಆಗ್ತಾ ಇದ್ದಾಳೆ. ಸ್ಕೂಲಿಗೆ ಮಾತ್ರ ಸ್ವಲ್ಪ ಕರೆಕ್ಟ್ ಟೈಮಿಗೆ ಹೋಗ್ಬೇಕಂತಾಳೆ, ಆದರೆ ಸ್ವಲ್ಪ ಸತಾಯಿಸ್ತಾಳೆ. ಸ್ಕೂಲಲ್ಲಿ ತಾನೇ ಫಸ್ಟ್ ಬಂದಿದ್ದಾಳೆ ಕ್ಲಾಸಿಗೆ. ಇನ್ನು HM ಮ್ಯಾಮ್ ಬಂದುಬಿಟ್ಟು ಕ್ರಯನ್ಸ್ ಕೊಟ್ಟಿದ್ದಾಳೆ ರೀ ತನಗೆ ಗಿಫ್ಟಾಗಿ. ತಾನು ಫಸ್ಟು, ಇನ್ನೊಬ್ಬ ಹುಡುಗ ಸೆಕೆಂಡ್ ಬಂದಿದ್ದಾನಂತೆ. ಆ ಹುಡುಗನಿಗೆ ಪೆನ್ಸಿಲೇನೋ ಕೊಟ್ಟಿದ್ದಾರೆ ಅಂತ ಹೇಳಿದರು. ನನಗೆ ಖುಷಿ ಆಯ್ತಪ್ಪ, ನನ್ನ ಮಗಳು ಕ್ಲಾಸಿಗೆ ಫಸ್ಟ್ ಬಂದಿದ್ದಾಳಂತ. ಇನ್ನೊಂದ್ರೆ ತನಗೇನೋ ಟೆಸ್ಟ್ ಇದ್ದಾಗೂ ನಾನೇನು ಫೋರ್ಸ್ ಮಾಡೋದಿಲ್ಲ. ತಾನು ಎಷ್ಟು ಓದ್ತಾಳೋ ಅಷ್ಟೇ ಓದಲಿ. ತಾನು ಏನಿಲ್ಲ ರೀ, ಬುಕ್ ಇಟ್ಕೊತಾಳೆ, ನಾನು ಹೇಳ್ತೀನಿ ಇದೇ ಐತಂತಲ್ಮ, ಈ ರೈಮ್ಸ್ ಹೇಳ್ಬೇಕಂತೆ, ಇವು ಬರಿಬೇಕಂತೆ, 1 2 3 ಬರಿಬೇಕಂತೆ, ಹೀಗೆ ಹಾಗೆ ಅಂತ ಹೇಳಿದ್ರೆ ರೀ ಆಯ್ತು, ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಅಷ್ಟೇ ರೀ, ಒಂದು ಅರ್ಧ ಗಂಟೆನೂ ಹೇಳ್ಕೊಡೋದಿಲ್ಲ ರೀ, ಮುಗಿತಿನ ಆಟಾಡಕ್ಕೆ ಹೋಗ್ಬಿಡ್ತಾಳೆ ರೀ. ನಾನು ಇನ್ನು ತನಗೆ ಬುಕ್ಸ್ ಇಟ್ಕೊ ಅಂತ ಹೇಳೋದಿಲ್ಲ. ಯಾಕಂದರೆ ಮುಂದೆ ರ್ಯಾಂಕ್ ಮಾಡೋದು, ಮುಂದೆ ಭಾಳ ಓದೋದು ನನ್ನ ಮಗಳದ್ದು ಭಾಳ ಐತೆ. ಇವಾಗೆ ತನಗೆ ತ್ರಾಸು ಕೊಟ್ಟಿನಂದರೆ ಇನ್ನು ಓದೋದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೈತೆ. ನಾನು ಮಾಡ್ತಿರೋ ಚಿಕ್ಕ ಕೆಲಸಕ್ಕಿಂತ ಇನ್ನೂ ಚಿಕ್ಕ ಕೆಲಸ ಮಾಡ್ತಾಳೆ. ಇನ್ನು ಅಮ್ಮಗೆ ಇವಾಗೆ ಅಷ್ಟು ತ್ರಾಸು ಕೊಟ್ಟರೆ ಅದಕ್ಕೆ ನನ್ನ ಮಗಳಿಗೆ ಮಾತ್ರ ತ್ರಾಸು ಕೊಡೋಲ್ಲ. ಇನ್ನು ಒಂದು ಸೈಡ್ ಗ್ಯಾಸ್ ಕಟ್ಟೆ ಒರೆಸ್ಕೊಂಡಿರಿ, ಇನ್ನೊಂದು ಸೈಡ್ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಕೊಟ್ಟೆ. ಊಟ ಮಾಡಿ ಇನ್ನು ಅವರು ಕೆಲ್ಸಕ್ಕೆ ಹೋಗ್ತಾರೆ.
ಗ್ಯಾಸ್ ಕಟ್ಟೆ ಒರೆಸೋದು ರೀ, ಒರೆಸಿ ಒಂದೇ ತಾಸಲ್ಲ ಇನ್ನೊಂದು ಸಾರಿ ಅಡುಗೆ ಮಾಡೋರಿಗೆ. ಇವಾಗ ಗ್ಯಾಸ್ ಕಟ್ಟೆ ಅಡುಗೆ ಮಾಡಿ ಒರೆಸಿದ್ದೀನಿ ಅಂತಂದರೆ ಆಮೇಲೆ ಇನ್ನೊಂದು ಅಡುಗೆ ಮಾಡಿದ್ದೀನಂದರೆ ಗ್ಯಾಸ್ ಕಟ್ಟೆ ನಾನು ಒರೆಸಿದ್ದೀನ ಅಂತ ನನಗೆ ಡೌಟ್ ಬರ್ತೈತೆ. ಯಾಕೆಂದರೆ ಅಷ್ಟು ಜಲ್ದಿ ಉಕ್ಕು ಬಿಡ್ತೈತೆ. ಎಷ್ಟೊತ್ತಂತ ಕಾಯಬೇಕು, ನಿಂತು ಸ್ವಲ್ಪ ಇನ್ನೂ ಉಕ್ಕಿಲ್ಲಲ್ಲ ಅಂತೇಳಿ ಇನ್ನೊಂದು ತೊಗೊಂಡು ಬರೋಷ್ಟರಲ್ಲಿ ಉಕ್ಕೇ ಬಿಟ್ಟಿರ್ತಾರೆ. ಅಯ್ಯೋ ಇನ್ನು ಸ್ವಲ್ಪ ನಿಂತಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನ್ನಿಸ್ತೈತೆ. ಇಲ್ಲಾಂದರೆ ಎದಕ್ಕನ ಸುಮ್ಮನೆ ಒರೆಸಿದಪ್ಪ ಗ್ಯಾಸ್ ಕಟ್ಟೆ ಅನಿಸುತ್ತೆ. ಇಲ್ಲ ಅಂತಂದರೆ ಗ್ಯಾಸ್ ಕಟ್ಟೆ ಏನು ಮಾಡಿದ್ರೂ ವೇಸ್ಟು, ಸುಮ್ಮನೆ ಒರೆಸ್ಬಾರ್ದು ಅಂತ ಅನಿಸ್ತೈತೆ. ಹಂಗೆ ಅಡುಗೆ ಮಾಡಿವಂದರೆ ಅದೆಷ್ಟು ಗಲೀಜು ಅನ್ನಿಸ್ತೈತೆ. ಒರೆಸಿ ಅಡುಗೆ ಮಾಡೋಣ ಅಂತಂದರೆ ಸ್ವಲ್ಪ ಹೊತ್ತಿಗೂ ಇರಲ್ಲ ಒರೆಸಿದ್ದು. ಇನ್ನು ಬಂಡೆ ಒರೆಸ್ತಾ ಇದ್ದೀನಿ ರೀ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು. ಇನ್ನು ಬಂಡೆ ಹಾಲು ಬಂದುಬಿಟ್ರೆ 4-5 ಸಾರಿ ಒರೆಸ್ತೀನಿ ರೀ ನಾನು. ಯಾಕೆಂತಂದರೆ ನಾವು ಇಲ್ಲೇ ಕುತ್ಕೊಂಡು ಉಣ್ಣೋದು, ಇಲ್ಲೇ ಮಲ್ಕೊಳೋದು, ಇಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಾವು ಹಾಲಲ್ಲೇ. ನನ್ನ ಮಕ್ಕಳೆಲ್ಲರೂ ಕಲಿತು ಅದಕ್ಕೆ ಮಕ್ಕಳು ಹೇಗೆ ಉಣ್ತಾರೆ ಹೇಗೆ ತಿಂತಾರೆ ಅಂತೇಳಿ ಮಕ್ಕಳಿರೋರಿಗೆ ಗೊತ್ತಿರ್ತೈತೆ. ಹೌದಿಲ್ಲ, ಎಷ್ಟು ಗಲೀಜು ಮಾಡ್ತಾರೆ ಮಕ್ಕಳು ಅಂತ. ಹಂಗೆ ಅಂತ ಅವ್ರಿಗೆ ಏನಾನ ಬೈದ್ಬಿಟ್ಟಿವಿ ಅಂದರೆ ಇನ್ನು ಅದನ್ನು ತಿನ್ನೋದಿಲ್ಲ. ಅವ್ರು ಹೆಂಗೆ ತಿಂತಾರೆ ಹಂಗೆ ತಿಂದು ಬಿಟ್ಬಿಡ್ಬೇಕು. ಆಮೇಲೆ ನಾವೆಲ್ಲ ಮುಸುರೆ ಬೆಳ್ಕೊಂಬಂದು ಸ್ವಲ್ಪ ನೀರಾಗಿ ಅಲ್ಲಿಗೆ ಒರೆಸ್ಕೊತೀನಿ ನಾನು. ಆದರೆ ಬಂಡೆ ಒರೆಸುವಾಗ ಸ್ವಲ್ಪ ಎಕ್ಸ್ಟ್ರಾ ನೀಟಾಗಿ ಒರೆಸ್ಕೊಂಡು ಬರ್ತೀನಿ ರೀ. ಇನ್ನೊಂದು ಬಂಡೆ ಬಂದುಬಿಟ್ರು ವಾರಕ್ಕೆ 2 ಸಾರಿನ ಇಲ್ಲ 1 ಸಾರಿನ ನನಗೆ ಅನುಕೂಲ ಆದರೆ ನಾನು ಒರೆಸ್ತೀನಿ ರೀ. ನಾನು ದಿನ ಒರೆಸ್ತೀನಂತ ಏನು ಕೊಚ್ಕೊಳೋದಿಲ್ಲ. ನಿಜ, ನನಗೆ ಅನುಕೂಲ ಆದಾಗ ನಾನು ಬಂಡೆ ಒರೆಸ್ಕೊತೀನಿ. ಇನ್ನು ನಾನು ಸ್ನಾನ ಮಾಡಿ ಬರೋಣ ಅಂದ್ಕೊಂಡೆ. ಇಲ್ಲ ಫಸ್ಟ್ ಹೋಗಿ ಬಟ್ಟೆ ಒಣಗಾಕಿ ಬಿಡೋಣ ಅಂತೇಳಿ ನಮ್ಮ ಯಜಮಾನ್ರು ಟಬ್ ಮೇಲೆ ಇಟ್ಟು ಬಂದಿದ್ರಿ. ಇನ್ನು ನಾನು ಹೋಗಿ ನೀಟಾಗಿ ಬಟ್ಟೆ ಒಣಗಾಕ್ತಿದ್ದೀನಿ. ಫಸ್ಟು ಏನು ಅನ್ಕೊತಿದ್ದೆ, ಅಪ್ಪ ನನಗೆ ಬಟ್ಟೆ ಒಣಗಾಕೋಕ್ಕಿಲ್ಲ, ನಮಗೊಂದು ಮಾಳಿಗೆ ಇಲ್ಲ ಅಂತ ಅನ್ಕೊತಿದ್ವಿ. ಯಾವಾಗ ನಮ್ಮದು ಮಾಳಿಗೆ ಆಯಿತು, ಅಪ್ಪ ಮೇಲೆ ಏರಬೇಕಲ್ಲಪ್ಪ ಅಂತ ಅನಿಸ್ತೈತಿ. ಇವಾಗೆ ಏನಿಲ್ಲ, ಎತ್ತಾಗಿಲ್ಲ, ಇವಾಗೆ ಅಷ್ಟು ತ್ರಾಸು ತೊಗೊತೀವಿ ನಾವು. ಆದರೆ ಬಟ್ಟೆ ಒಣಗಾಕೋಕ್ಕೆ ನಮ್ಮ ಯಜಮಾನ್ರು ಒಳ್ಳೆ ವೈರ್ ತೊಗೊಂಡು ಬಂದು ಜಂಗ್ ಇರ್ದಲ್ಲ ರೀ, ಅದೇನೋ ಪ್ಲಾಸ್ಟಿಕ್ ವೈರ್ ಸುತ್ತಿರ್ತಾರಲ್ವ ಅದನ್ನು ಕಟ್ಟಿದ್ದಾರೆ. ಅದಾದರೆ ಬಟ್ಟೆಗಳಿಗೆ ತುಕ್ಕು ಏನು ಹಿಡಿಯೋದಿಲ್ಲ, ಚೆನ್ನಾಗಿರ್ತವೆ ಬಟ್ಟೆ ಅಂತ ತಂದು ಹಾಕಿದ್ದಾರೆ. ಈ ಬಟ್ಟೆ ಒಣಗಾಕ್ದಾಗಂತೂ ಮಾಳಿಗೆ ಮೇಲೆ ಕಂಪಲ್ಸರಿ ಕ್ಲಿಪ್ಸ್ ಇಡಲೇಬೇಕು. ಯಾಕೆಂದರೆ ನಾವು ನೋಡ್ತಾ ಇರೋದಿಲ್ಲ. ಗಾಳಿ ಏನೊಂದು ಜೋರಾಗಿ ಬಂತಂದರೆ ಹಾಕಿದ ಬಟ್ಟೆಗಳು ಎಲ್ಲ 5 ನಿಮಿಷದಾಗ ಎಲ್ಲ ಕೆಳಗಿರ್ತವೆ. ಇನ್ನು ಒಗ್ದುಗುನ ವ್ಯರ್ಥ. ಅದಕ್ಕೆ ಕಂಪಲ್ಸರಿ ಕ್ಲಿಪ್ಸ್ ಇಟ್ಟರೆ ನಾವು ಬರೋವರೆಗೆ ಬಟ್ಟೆ ಹಾಗೇ ಇರ್ತವೆ. ಇನ್ನು ನನ್ನ ಮಗಳು ನೋಡ್ರಿ, ಮಾಮ ಮೇಲೆ ಅಂತಂದರೆ ಎದಕ್ಕೆ ಇವತ್ತು ಬಂದೇ ಇಲ್ಲ, ಎಲ್ಲ ಮುಗಿದ್ಮೇಲೆ ನೋಡಿದ್ದಾಳೆ, ಇಲ್ಲಾಂದರೆ ಬರ್ತಿದ್ಲು. ಒಂದು ಸೈಡ್ ನಿಂತಿದ್ದಾಳೆ. ಎದಕ್ಕಮ್ಮ ನಿಂತಿ ಅಂದರೆ ಸುಮ್ಮನೆ ಅಂತಾಳೆ ರೀ ನನ್ನ ಮಗಳು. ಇನ್ನು ಬಂದು ಸ್ನಾನ ಮಾಡಿ ನಾನು ರೆಡಿ ಆಗ್ತಾ ಇದ್ದೀನಿ ರೀ ಡ್ಯೂಟಿಗೆ. ಮನೆಗಿರೋಕಿನ ರೀ ನಮ್ಮ ಮನೆಗೆ ಎಷ್ಟು ಕೆಲಸ ಆಗ್ತೈತೆ ಅಷ್ಟು ಕೆಲಸ ಮಾಡಿಕೊಂಡು ಹೊರಗಡೆ ಹೋಗಿ ದುಡಿಬೇಕು ರೀ. ದುಡಿದ್ರೆ ಅಷ್ಟು ನಮ್ಮ ಮನೆಗೇನಾಗಲಿ ನಮಗೇನಾಗಲಿ ಖರ್ಚಿಗೆ ಬಂದೇ ಬರ್ತವೆ ದುಡ್ಡು. ಮನೆಯಲ್ಲಿದ್ದರೆ ಎಷ್ಟು ದುಡ್ಡನ್ನು ವೇಸ್ಟ್ ಆಗುತ್ತಾ, ಖರ್ಚಾಗುತ್ತಾ, ಏನೇ ಇದ್ರೂ ಅದು ಕಡಿಮೆನೇ ಬರುತ್ತೆ. ಹೌದಿಲ್ಲ, ನಾವು ಎಷ್ಟೇ ಖರ್ಚು ಮಾಡಲಿ ಅಥವಾ ನಾವು ಎಂಥ ಕೆಲಸ ಮಾಡಿದ್ರೂ ನೋಡೋ ಜನ ನಕ್ರೂ ಪರವಾಗಿಲ್ಲ, ನಾವು ದುಡಿಬೇಕು. ದುಡಿದ್ರೆ ನಾಳೆ ನಮ್ಮ ಮಕ್ಕಳು ದುಡಿಲಾರಂಗೆ ಒಳ್ಳೆ ಕೆಲಸದಾಗಿರ್ತಾರೆ. ದುಡಿಬೇಕು, ಒಳ್ಳೆ ಕೆಲಸದಾಗಿದ್ದು ದುಡಿಬೇಕು. ನಾನು ಮಾಡ್ತಿರೋ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು. ಯಾವತ್ತೂ ನಾನು ಏನು ಮಾಡ್ತೀನಿ ಅದಕ್ಕಿಂತ ದೊಡ್ಡದೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದಿಲ್ಲ, ಹಾಗೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಬೇಕಂತ ನಾನು ಹೋಗ್ತಾಯಿದ್ದೀನಿ ಕೆಲಸಕ್ಕೆ. ಇನ್ನು ಪ್ರೇಯರ್ ಮಾಡಿದೆ ಪ್ರೇಯರ್ ಮಾಡಿ ಇನ್ನು ನನ್ನ ಮುದ್ದು ಮಗಳನ್ನ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕಾ. ಅದಕ್ಕೆ 4 ಮುದ್ದು ಇಟ್ಟು ಇನ್ನು ಅತ್ತೆಯವ್ರ ಮನೆ ಕಡೆನ ಇಲ್ಲ ತಂಗಿ ಮನೆ ಕಡೆನ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ. ಒಂದು ಚಾಕ್ಲೇಟ್ ಕೇಳಿದಾಳೆ, ಚಾಕ್ಲೇಟ್ ಕೊಟ್ಟು ಕೆಲ್ಸಕ್ಕೆ ಹೋಗ್ತಿದ್ರಿ. ಓಕೆ ರೀ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟೋರಿಗೆ ನನ್ನ ಮರ್ಯಾದೆ ಇಲ್ಲ ಅಲ್ವಾ? ಮರ್ಯಾದೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ರೀ.